ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಏನು ಹೇಳಕ್ಕೆ ಬಂದೇನಪ್ಪ ಅಂದ್ರೆ ಆ್ಯಪಲ್ ಸ್ಟುಡಿಯೋದ ಮಾಹಿತಿ. ಆ್ಯಪಲ್ ಸ್ಟುಡಿಯೋದಲ್ಲಿ ಏನೇನು ಥರ ಯಾವ್ಯಾವ ಥರ ಇದು ಮಾಡ್ಬೋದು ಅನ್ನೋದು. ಆ್ಯಪಲ್ ಸ್ಟುಡಿಯೋದಲ್ಲಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಆ್ಯಪಲ್ ಸ್ಟುಡಿಯೋದಲ್ಲಿ ಡೈಲಾಗ್ ಮತ್ತು ಸಾಂಗು ರೆಕಾರ್ಡಿಂಗ್ ಮಾಡ್ಬೋದು ರೀ. ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಪಿನ್, ಆಮೇಲೆ ನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಒಂದೇದು ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ನೋಡ್ರಿ. ಕಂಟಿನ್ಯೂ ಹೊಡೆದ ತಕ್ಷಣ ಇಲ್ಲಿ ಓಕೆ ಹೊಡ್ರಿ. ಓಕೆ ಹೊಡೆದ ತಕ್ಷಣ ಈ ಥರ ಬರುತ್ತೆ. ಮತ್ತೆ ಅಲ್ಲೇ ಕ್ಲಿಕ್ ಮಾಡಿರಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ರೆಕಾರ್ಡಿಂಗ್ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಮ್ಮೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿರಿ. 1 2 3 4 5 ಐದನೇದು ಕ್ಲಿಕ್ ಮಾಡಿರಿ. ಐದನೇದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರ್ತಾರೆ. ಸಾಂಗ್ ಮತ್ತು ಡೈಲಾಗ್ ಎಡಿಟಿಂಗ್ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ನಾನು ಎಲ್ಲ ತಿಳಿಸ್ಕೊಡ್ತೀನಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋರಿ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಸ್ಟ್ನೇದು ಐತೆ ನೋಡ್ರಿ, ಆಡಿಯೋ ರೆಕಾರ್ಡಿಂಗ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಂಪು ರೆಡ್ ಐತಿ, ನಾನು ಆಫ್ ಮಾಡ್ಕೊಂಡು ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ 1 2 3 4 ನಾಲ್ಕನೇದು ಐತೆ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಡಿಯೋ ಫೈಲು ಈ ಹಾಕೋಣಕ್ಕೆ ಬರಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಎಲ್ಲ ತಿಳಿಸ್ಕೊಡ್ತೀನಿ. ಮೈ ಪೈ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರ್ತಾವೆ. ಇಲ್ಲಿ ಈ ಥರ ನಮ್ಗೆ ಯಾವ ಸಾಂಗ್ ಬೇಕು ಅದನ್ನು ಹಾಕ್ಕೋಬೋದು. ಇಲ್ಲ ಮತ್ತು ಅದು ಒಂದೇದು ಫೈಲ್ ಐತೆ ನೋಡ್ರಿ, ಆಡಿಯೋ, ಅದನ್ನು ನಾವು ತೊಗೊಂಡಿದ್ದು ಅದನ್ನು ಕ್ಲಿಕ್ ಮಾಡಿ ಬಾಣದ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದ್ರಾಗ ಬರ್ತಾವೆ. ನಾವು ಯಾವ ಥರ ವಯಸ್ಸಿಗೆ ಎಡಿಟಿಂಗ್ ಮಾಡ್ಕೋಬೋದು, ಸೆಟ್ಟಿಂಗ್ ಯಾವ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.